ಹಲೋ ನಮಸ್ತೆ, ನಿತ್ಯ ಸಂಜೀವಿನಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರೇಮ್ ಕುಮಾರ್ ಸೊರಬ. ವೀಕ್ಷಕರೇ, ಆರ್ಥರೈಟಿಸ್ ಅಥವಾ ಈ ಸಂಧಿವಾತ ಅನ್ನುವಂತಹ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಬಹಳ ದೊಡ್ಡ ಸಮಸ್ಯೆಯಾಗಿದೆ. ಮೊದಲೆಲ್ಲ 40 ವರ್ಷ ಮೇಲ್ಪಟ್ಟವರಲ್ಲಿ ಈ ರೀತಿಯ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇತ್ತು. ಈಗ ಅದಕ್ಕೆ ವಯೋಮಿತಿನೇ ಇಲ್ಲ. ಎಲ್ಲರಲ್ಲೂ ಕೂಡ ಈ ರೀತಿಯ ಸಮಸ್ಯೆಗಳು, ಈ ರೀತಿಯ ಕಾಯಿಲೆಗಳು ಕಾಣಿಸ್ಕೊಳ್ತಾ ಇದೆ. ಒಂದು ವೇಳೆ ಈ ಕಾಯಿಲೆ ಬಂದ್ಬಿಟ್ರೆ ಮನುಷ್ಯನನ್ನ ಹಿಂಡಿ ಹಿಪ್ಪೆ ಮಾಡುತ್ತೆ. ಹಾಗಾದ್ರೆ ಈ ಸಂಧಿವಾತ ಅಂದ್ರೇನು, ಇದು ಬರಲಿಕ್ಕೆ ಕಾರಣ ಏನು, ಇದು ಬಂದ ಮೇಲೆ ಚಿಕಿತ್ಸೆ ಹೇಗಿರುತ್ತೆ ಅನ್ನೋದನ್ನ ತಿಳಿಸಿಕೊಡಲಿದ್ದಾರೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಹೋಮಿಯೋಪತಿ ವೈದ್ಯರಾದ ಡಾಕ್ಟರ್ ವಿಂದು ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ಮೊದಲೇ ಹೇಳ್ತಾ ಇದ್ದೆ ಮೇಡಮ್, ಈ ಸಂಧಿವಾತ ಅನ್ನುವಂತಹ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಜ್ವಲಂತ ಸಮಸ್ಯೆ ಆಗಿದೆ. ಬಹಳಷ್ಟು ಜನರಲ್ಲಿ ಕಾಣಿಸ್ತಾ ಇದೆ. ಬಹಳಷ್ಟು ಜನರಿಗೆ ಪ್ರಶ್ನೆ ಇರುತ್ತೆ, ಸಂಧಿವಾತ ಅಂದ್ರೇನು, ಸಂಧಿವಾತದಲ್ಲಿರುವಂತಹ ವಿಧಗಳು ಯಾವುದು ಅಂತ. ನೀವು ಹೇಳ್ದಂಗೆ ಇತ್ತೀಚೆಗೆ ಸಂಧಿವಾತ ಅನ್ನೋದು ವಯಸ್ಸು ವ್ಯತ್ಯಾಸ ಇಲ್ಲದೇನೆ ಕಾಡ್ತಾ ಇರುವಂಥ ಸಮಸ್ಯೆ ಆಗಿದೆ. ಇವನ್ ಮಕ್ಕಳಲ್ಲಿ ಸಮೇತ ಕೂಡ ಇಂಥವು ಜಾಯಿಂಟ್ಸ್ ಪೇನ್ ಅನ್ನೋದು ನೋಡ್ತಾ ಇದ್ವಿ. ಸೊ ಸಂಧಿವಾತ ಅನ್ನೋಕ್ಕಿಂತ ಮುಂಚೆ ನಮ್ಮ ಮೂಳೆ ರಚನೆ ಹೇಗಿದೆ ಅಂತ ಹೇಳ್ತೀನಿ. ಮೂಳೆ ಅನ್ನೋದು ಜಾಯಿಂಟ್ ಅಂದ್ರೆ ಏನು, ಎರಡು ಮೂಳೆ ಸೇರೋ ಜಾಗನ ಅಂತೀವಿ. ಸೊ ನಮಗೆ ಆ ಜಾಯಿಂಟ್ ಅಲ್ಲಿ ಯಾವುದೇ ತರ ತೊಂದರೆ ಇರಬಾರ್ದು ಅಂತಂದ್ರೆ ಅದರಲ್ಲಿ ಆಗ್ಬೇಕಾಗಿರೋಂಥ ಮೂವ್ಮೆಂಟ್ಸ್ ಅಲ್ಲಿ ಕೂಡ ಏನೇ ತೊಂದರೆಗಳಾಗಬಾರ್ದು. ಸೊ ಎರಡು ಮೂಳೆ ಸೇರೋ ಜಾಗದಲ್ಲಿ ಕಾರ್ಟಿಲೇಜ್ ಅಂತ ಒಂದು ಅಂಶ ಇರುತ್ತೆ. ಒಂಥರ ರಬ್ಬರ್ ಬ್ಯಾಂಡ್ ತರ ಅನ್ಕೋಬಹುದು, ಶಾಕ್ ಅಬ್ಸರ್ವರ್ ತರ ಇರಬಹುದು. ಸೊ ನಾವು ಏನೇ ಕೆಲಸ ಮಾಡ್ಬೇಕಂದ್ರೂ ಅದು ಪ್ರೆಷರ್ ಓರಿಯೆಂಟೆಡ್ ವರ್ಕ್ ಮಾಡಿದಾಗ ಈ ಕಾರ್ಟಿಲೇಜ್ ಬಂದ್ಬಿಟ್ಟು ನಮ್ಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಅದ್ರ ಜೊತೆಗೆ ಒಂದು ಎಣ್ಣೆ ಅಂಶ ಅಂತ ಇರುತ್ತೆ. ಸೊ ಸಂಧಿಗಳಲ್ಲಿ ಎಣ್ಣೆ ಅಂಶ ಇದ್ದಾಗ ನಮ್ಗೆ ಲೂಬ್ರಿಕೇಟಿಂಗ್ ಫ್ಯಾಕ್ಟರ್ ತರ ಪ್ರತಿಯೊಂದು ಮೂಮೆಂಟ್ಸ್ಗೆ ಈ ಲುಬ್ರಿಕೇಟಿಂಗ್ ಫ್ಯಾಕ್ಟರ್ ಅನ್ನೋದು ನಮಗೆ ಸಹಾಯವಾಗಿರ್ತಾ ಇರುತ್ತೆ. ಸೊ ನಮ್ಮ ನಡಿಬೇಕಂತಂದ್ರೆ ಬರೀ ಮೂಳೆ ಕಾರ್ಟಿಲೇಜ್ ಲುಬ್ರಿಕೇಟಿಂಗ್ ಫ್ಯಾಕ್ಟರ್ ಒಂದೇ ಅಲ್ಲ, ಅದ್ರ ಜೊತೆಗೆ ನಮಗೆ ಸಾಕಷ್ಟು ಕಂಡ್ರಗಳು ಕೂಡ ಅದೇ ರೀತಿನಲ್ಲಿ ಸಹಾಯ ಅನ್ನೋದು ಮಾಡ್ತಾ ಇರುತ್ತೆ. ಸೊ ಯಾವಾಗ ನಮಗೆ ಈ ಸಂಧಿಗಳಲ್ಲಿ ಸಮಸ್ಯೆ ಅನ್ನೋದು ಶುರು ಆಗ್ತಾ ಇರುತ್ತೆ ಅಂದ್ರೆ ಆರ್ತ್ರ, ಸೊ ಐಟಿಸ್ ಅಂತಂದ್ರೆ ಇನ್ಫ್ಲಮೇಷನ್. ಸೊ ಸಂಧಿಗಳಲ್ಲಿ ಕಂಡು ಬರುವಂತ ಒಂದು ಇನ್ಫ್ಲಮೇಟರಿ ಸೈನ್ಸ್ ಏನಂತ ಇರುತ್ತೆ, ಇದನ್ನ ನಾವು ಅಂದ್ರೆ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಹಲವಾರು ಆರ್ಥ್ರೈಟಿಸ್ ಇದೆ, ಅದು ವಯಸ್ಸು ತಕ್ಕಂಗೂ ಇರುತ್ತೆ. ಹೀಗೆ ವೃದ್ಧಾಪ್ಯದಲ್ಲಿ ಕಂಡು ಬರುವಂತ ಆರ್ಥ್ರೈಟಿಸ್ ನಾವು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಮಹಿಳೆಯಲ್ಲಿ ಸಾಮಾನ್ಯವಾಗಿ ಕೂಡ ನಾವು ರೋಮಟೈಡ್ ಆರ್ಥ್ರೈಟಿಸ್ ಅಂತಾನು ನೋಡಬಹುದು. ಪುರುಷರಲ್ಲಿ ಗೌಟಿ ಆರ್ಥ್ರೈಟಿಸ್, ಈ ರೀತಿ ಹಲವಾರು ವಿಧಗಳಂತ ಆರ್ಥ್ರೈಟಿಸ್ ಅನ್ನೋದು ನೋಡ್ತಾ ಇದ್ದೀವಿ. ಮುಖ್ಯವಾದಂತ ಕಾರಣ ಏನಂತಂದ್ರೆ ಆ ಸಂಧಿಗಳಲ್ಲಿ ಕಾರ್ಟಿಲೇಜ್ ಅನ್ನೋದು ಡ್ಯಾಮೇಜ್ ಆಗ್ತಾ ಇರುತ್ತೆ, ಇಲ್ಲ ಲೂಬ್ರಿಕೇಟಿಂಗ್ ಫ್ಯಾಕ್ಟರ್ ಕೊರತೆ ಅನ್ನೋದು ಇರಬಹುದು, ಕಂಡ್ರಗಳಲ್ಲಿ ವೀಕ್ನೆಸ್ ಇರಬಹುದು, ಇಲ್ಲ ಮೂಳೆದಲ್ಲಿ ವೈಟಮಿನ್ ಡಿ, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇರಬಹುದು. ಈ ರೀತಿ ಕೆಲವೊಂದು ಕಾರಣಗಳಿಂದ, ಇಲ್ಲ ಕಾಯಿಲೆ ರೀತಿ ಇರಬಹುದು, ನಮ್ಮ ಜೀವನ ಶೈಲಿ ಅಂತ ಕಾರಣಗಳಿರಬಹುದು. ಏನಾಗ್ತಾ ಇದೆ ಅಂತಂದ್ರೆ ತುಂಬಾ ಅರ್ಲಿ ಏಜಸ್ ಅಲ್ಲಿ ಅಂದ್ರೆ ತುಂಬಾ ಬೇಗ ನಮಗೆ ಮೂಳೆ ಸವಿಯೋ ಅಂತ ಲಕ್ಷಣಗಳು ಇತ್ತೀಚೆಗೆ ತುಂಬಾ ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಆರ್ಥರೈಟಿಸ್ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಬಹಳಷ್ಟು ಜನರಿಗೆ ಆ ಸಮಸ್ಯೆ ಇರುತ್ತೆ ಇತ್ತೀಚಿನ ದಿನಗಳಲ್ಲಿ, ಅದಕ್ಕೆ ವಯೋಮಿತಿ ಇಲ್ಲ ಅನ್ನೋದು ಕೂಡ ಹೇಳ್ತಾ ಇದ್ರಿ. ನನಗೆ ಈಗ ಆರ್ಥರೈಟಿಸ್ ಬಂದಿದೆ ಅನ್ನೋದನ್ನ ನಾನು ಹೇಗೆ ಖಚಿತಪಡಿಸ್ಕೊಳ್ಸ್ಬೇಕು ಅಂತ, ಅದರ ಲಕ್ಷಣಗಳೇನು ಅಂತ. ಮುಖ್ಯವಾದಂತ ಇನ್ಫ್ಲಮೇಟರಿ ಸೈನ್ಸ್ ಅಂತ ನಾವು ಹೇಳ್ಕೊಂಡಾಗ ಕಾಲಲ್ಲಿ ನೋವು ಬರೋದು, ಆಬ್ವಿಯಸ್ಲಿ ನಮ್ಗೆ ಡಾಕ್ಟರ್ ಹತ್ರ ಹೋಗ್ಬೇಕು, ಇಲ್ಲ ನಮ್ಗೆ ಏನಾದ್ರೂ ಸಮಸ್ಯೆ ಇದೆ ಅಂತ ನಾವು ಫಸ್ಟ್ ಗೊತ್ತಾಗ್ಬೇಕಂದ್ರೆ ನಮ್ಮ ದೇಹದಲ್ಲಿ ನೋವು ಅನ್ನೋಂಥದ್ದು ಕಾಣಿಸ್ಬೇಕು. ಅಂಥದ್ರಲ್ಲಿ ಆರ್ಥ್ರೈಟಿಸ್ ಅಲ್ಲಿ ನೋವು ಅನ್ನೋದು ಸರ್ವಸಾಧಾರಣ, ಅದು ನಿಮ್ಗೆ ಯಾವುದೇ ಆರ್ಥ್ರೈಟಿಸ್ ಆಗಿರಬಹುದು. ಸೊ ಅಂಥದ್ರಲ್ಲಿ ನೋವು ಜೊತೆಗೆ ಇನ್ ಕೇಸ್ ನಮ್ಗೆ ಜಾಯಿಂಟ್ಗಳಲ್ಲಿ ಅಂದ್ರೆ ಸಂಧಿಗಳಲ್ಲಿ ಊತ ಅನ್ನೋದು ಬರ್ತಾ ಇರುತ್ತೆ, ಮುಟ್ಟಿದ್ರೆ ತುಂಬಾ ಬಿಸಿಯಾಗಿ ಅನ್ಸೋದು, ಇಲ್ಲ ಅಂತಂದ್ರೆ ಕಲರ್ ಚೇಂಜ್ ಆಗೋದು, ಕೆಂಪಗಾಗಿ ಅನ್ಸೋದು, ನೀರಿನ ಅಂಶ ಅನ್ನೋದು ಸಂಧಿಗಳಲ್ಲಿ ತುಂಬಿಕೊಂಡು ಸ್ವೆಲ್ಲಿಂಗ್ ತುಂಬಾ ವಿಪರೀತವಾಗಿ ಕಾಣಿಸ್ ಬರ್ತಾ ಇರುತ್ತೆ. ಸೊ ಇಂಥ ಲಕ್ಷಣಗಳು ಅನ್ನೋದು ನಿಮ್ಗೆ ಏನಾದ್ರೂ ಕಾಣಿಸ್ಕೊಳ್ತಾ ಇದ್ದಾಗ ಡೆಫಿನೆಟ್ಲಿ ಆರ್ಥ್ರೈಟಿಸ್ ಅನ್ನೋಂಥ ಸಮಸ್ಯೆ ಶುರು ಆಗಿದೆ ಅಂತಾನೆ ಹೇಳ್ಕೋಬಹುದು. ಕೆಲವೊಬ್ರು ಇರ್ತಾರೆ, ಇಡೀ ದಿನ ಅವರು ಜಾಸ್ತಿ ಕೆಲಸ ಮಾಡಿರ್ತಾರೆ, ಸೊ ಅವ್ರ ಕಂಡ್ರಗಳು ಅನ್ನೋದು ತುಂಬಾ ವೀಕ್ ಆಗಿರುತ್ತೆ. ಸೊ ಅಪರೂಪಕ್ಕೆ ಬರೋಂಥ ನೋವನ್ನ ನಾವು ಮಸಿಲ್ ಸ್ಟ್ರೈನ್ ಅಂತ ಹೇಳ್ಕೋಬಹುದು, ಸಂಧಿವಾತ ಅಂತಲ್ಲ. ಇಂಥ ನೋವುಗಳೆಲ್ಲ ಏನಾಗ್ತಾ ಇರುತ್ತೆ ಅಂದ್ರೆ ಒಂದ್ ದಿವಸ ರೆಸ್ಟ್ ಮಾಡಿದಾಗ ತಾನಾಗೆ ಕಡಿಮೆ ಆಗುತ್ತೆ. ಬಟ್ ಯಾರಲ್ಲಿ ಸಂಧಿವಾತ ಲಕ್ಷಣಗಳು ಶುರು ಆಗಿದೆ ಅಂತ ಹೇಳ್ಕೋಬಹುದು ಅಂತಂದ್ರೆ ತುಂಬಾ ಹೊತ್ತು ನಿಂತ್ಕೊಂಡಾಗ ಅವ್ರಿಗೆ ಸಂಧಿಗಳಲ್ಲಿ ನೋವು ಬರಬಹುದು, ಕೂತ್ಕೊಂಡಾಗ, ಕೂತು ಎದ್ದೇಳೋವಾಗ, ಇಲ್ಲ ನಡಿಲೋವಾಗ, ಈ ರೀತಿ ಜಾಯಿಂಟ್ಗೆ ಸಂಬಂಧಪಟ್ಟ ಕೆಲಸಗಳು ಮಾಡೋವಾಗ ಕಾನ್ಸ್ಟೆಂಟ್ ಆಗಿ ಅವ್ರಿಗೆ ಪೇನ್ ಬರ್ತಾ ಇದೆ. ಸಹಜವಾಗಿ ಇಂಥ ನೋವುಗಳೇನಾದ್ರೂ ಬರ್ತಾ ಇದ್ದಾಗ್ಲೇನೆ ಜನ ಏನ್ ಮಾಡ್ತಾರೆ ಅಂತಂದ್ರೆ ಓಕೆ ಇದು ಜಾಸ್ತಿ ಕೆಲಸ ಮಾಡಿದೀವಿ ಅದರಿಂದ ಬರಬಹುದು ಅಂತ ಹೇಳಿ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಬಟ್ ಕಾಣುವಂತ ಲಕ್ಷಣಗಳನ್ನ ಖಂಡಿತವಾಗ್ಲೂ ನೆಗ್ಲೆಕ್ಟ್ ಮಾಡಬೇಡಿ. ಅದು ಯಾರಿಗ್ ಗೊತ್ತು, ಅದು ಸಂಧಿವಾತ ಲಕ್ಷಣಗಳು ಕೂಡ ಇರಬಹುದು. ಅಂಥದ್ರಲ್ಲಿ ನೀವು ನಮ್ಮ ಹೋಮಿಯೋಪತಿ ಯಾವ್ದಾದ್ರು ಹತ್ರದಲ್ಲಿರುವಂತ ಶಾಖೆಗೆ ಭೇಟಿ ಆದಾಗ ನಿಮ್ಗಿರುವಂತ ಲಕ್ಷಣಗಳನ್ನ ನೀವು ಕಂಪ್ಲೀಟ್ ಆಗಿ
ಎಕ್ಸ್ಪ್ಲೇನ್ ಮಾಡಿದಾಗ ನಿಮ್ಗೆ ಏನ್ ಸಮಸ್ಯೆ ಇದೆ ಅಂತ ಡಾಕ್ಟರ್ ಖಂಡಿತವಾಗ್ಲೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವಶ್ಯಕತೆ ಇದ್ರೆ ಮಾತ್ರ ಏನಾದ್ರೂ ಪರೀಕ್ಷೆ ಅಡ್ವೈಸ್ ಮಾಡಬಹುದು, ಇಲ್ಲ ಡೈರೆಕ್ಟ್ ಆಗಿ ನೀವು ಟ್ರೀಟ್ಮೆಂಟ್ ಕೂಡ ಪಡ್ಕೊಂಡು ನಿಮ್ಮ ಸಂಧಿವಾತ ಕೂಡ ಸಾಲ್ವ್ ಮಾಡ್ಕೋಬಹುದು. ಪ್ರಿವೆನ್ಷನ್ ಬೆಟರ್ ದನ್ ಕ್ಯೂರ್ ಅನ್ನುವಂಥ ಹೌದು, ಮಾತಿದೆ. exactly. ಅಂದ್ರೆ ಚಿಕಿತ್ಸೆ ನನಗೆ ಆ ರೋಗ ಬರೋದಕ್ಕಿಂತ ಮೊದಲೇನೆ ಎಚ್ಚರಿಕೆ ತೆಗೆದುಕೊಳ್ಬೇಕು ಅಂತ. ಈ ಸಂಧಿವಾತದ ಸಮಸ್ಯೆಗೂ ಕೂಡ ಬಹಳಷ್ಟು ಜನರು ಯೋಚನೆ ಮಾಡ್ತಾ ಇರ್ತಾರೆ, ಈ ರೀತಿ ಬರೋದಕ್ಕೆ ಕಾರಣ ಏನು, ಆ ಕಾರಣವನ್ನು ತಡೆಗಟ್ಟಿದ್ರೆ ಈ ರೀತಿಯ ಸಮಸ್ಯೆಗಳು ಉಲ್ಬಣ ಆಗಲ್ವಾ ಅನ್ನುವಂಥದ್ದು. ಹಾಗಾದ್ರೆ ಏನೆಲ್ಲ ಕಾರಣಗಳಿದೆ ಮೇಡಮ್ ಈ ಸಮಸ್ಯೆ ಬರೋದಕ್ಕೆ? ಅಫ್ಕೋರ್ಸ್ ಪ್ರತಿಯೊಂದು ಕಾಯಿಲೆಗಳು ಕೂಡ ಈಗಿನ ಕಾಲದಲ್ಲಿ ನಾವು ತುಂಬಾ ಕಾರಣಗಳು ನೋಡ್ತಾ ಇದ್ದೀವಿ. ಪ್ರಮುಖವಾಗಿ ಈಗ ಇಂಥ ಸಂಧಿವಾತ ಬಂದಾಗ ವೃದ್ಧಾಪ್ಯದಲ್ಲಿ ಮಾತ್ರ ಕಂಡು ಬರುತ್ತೆ, ನಮಗೆ ಯಾಕೆ ಬಂದಿದೆ ಅಂತ ಪ್ರಶ್ನೆಗೂ ಕೂಡ ಸಾಕಷ್ಟು ಜನಕ್ಕೆ ಕಾಡಬಹುದು. ಬಟ್ ಈಗಿನ ಕಾಲದಲ್ಲಿ ನಾವು ಲೀಡ್ ಆಗ್ತಾ ಇರೋವಂಥ ಜೀವನ ಶೈಲಿ ಏನಂತೂ ಕಾರಣ ಇದೆಯಲ್ಲ, ಎಲ್ಲ ಕಾಯಿಲೆಗಳಿಗೂ ಅಂದ್ರೆ ಬರೀ ಸಂಧಿವಾತ ಅಂತಾನೆ ಅಲ್ಲ, ಥೈರಾಯ್ಡ್ ಇರಬಹುದು, ಡಯಾಬಿಟೀಸ್ ಇರಬಹುದು, ಒಬೆಸಿಟಿ ಇರಬಹುದು, ಈ ರೀತಿ ಹಲವಾರು ಕಾಯಿಲೆಗಳು ಕೂಡ ನಮ್ಮ ಜೀವನ ಶೈಲಿ ಅಂತಾನೆ ಹೇಳ್ಕೋಬಹುದು. ಈಗ ನಾನು ಹೇಳ್ದೆ ಆಲ್ರೆಡಿ, ಮಕ್ಳಿಗೂ ಕೂಡ ಈ ಒಂದು ಆರ್ಥ್ರೈಟಿಸ್ ಅನ್ನುವಂಥ ಸಮಸ್ಯೆ ಕಾಡಬಹುದು. ಅಂದ್ರೆ ಜುವಿನೈಲ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಈಗ ಬೆಳೆಯುವಂತ ಮಕ್ಕಳು ತುಂಬಾ ಫುಡ್ ಸ್ಟೈಲ್ ಅಲ್ಲಿ ಕೂಡ ತುಂಬಾ ವ್ಯತ್ಯಾಸ ಆಗಿದೆ. ತಿಂತಾ ಇರುವಂತ ಆಹಾರ ಅನ್ನೋದು ತುಂಬಾ ಜಂಕ್ ಫುಡ್ ಇರಬಹುದು, ಅಂದ್ರೆ ಆಚೆಗಡೆ ಊಟ ಜಾಸ್ತಿ ಮಾಡ್ತಾ ಇರ್ತಾರೆ. ಮನೆಯಲ್ಲಿ ತರಕಾರಿಗಳಾಗಿರ್ಬೋದು, ಇಲ್ಲ ಕ್ಯಾಲ್ಸಿಯಂಗೆ ಸಂಬಂಧಪಟ್ಟ ಸೊಪ್ಪುಗಳು, ಇಲ್ಲ ಅಂತಂದ್ರೆ ಹಾಲಿನ ಪ್ರಾಡಕ್ಟ್ಸ್ಗಳು, ಈ ರೀತಿ ಕೊರತೆಯಿಂದ ಏನಾಗುತ್ತೆ ಅಂದ್ರೆ ಕ್ರಮೇಣವಾಗಿ ಬೆಳೆಯೋ ಮಕ್ಕಳಲ್ಲಿ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಅನ್ನೋದು ಶುರು ಆಗ್ತಾ ಇರುತ್ತೆ. ಸ್ವಲ್ಪ ಏನಾದ್ರೂ ಕೆಲಸ ಮಾಡಿದಾಗ ಅವರಲ್ಲಿ ಮೂಳೆಗಳು ನೋವು ಬರೋದು. ಸಾಮಾನ್ಯವಾಗಿ ತಂದೆ ತಾಯಿಗಳು ಮಕ್ಕಳಲ್ಲಿ ನೋವು ಸಹಜಾನೆ ಅಂತ ಹೇಳಿ ಬಿಡ್ತಾ ಇರ್ತಾರೆ. ಬಟ್ ಖಂಡಿತವಾಗ್ಲೂ ಅಂತ ನೋವುಗಳು ಕಾನ್ಸ್ಟೆಂಟ್ ಆಗಿ ಅವ್ರಿಗೆ ಕಾಡ್ತಾ ಇದ್ರೆ ಬಿಡಕ್ಕೆ ಹೋಗ್ಬೇಡಿ. ಇನ್ನು ಕೆಲವೊಬ್ರು ಮಕ್ಕಳು ಏನಂತಂದ್ರೆ ಆಹಾರ ಕ್ರಮದ ವ್ಯತ್ಯಾಸದಿಂದಾನೇ ಮೇನ್ಲಿ ಒಬೇಸಿಟಿ ಅನ್ನೋಂಥ ಅತಿ ತೂಕ ಬೊಜ್ಜು ಸಮಸ್ಯೆ ಅನ್ನೋದು ಮಕ್ಕಳಲ್ಲಿ ಕಾಡ್ತಾ ಇರುತ್ತೆ. ಸೊ ಅವರಲ್ಲಿ ಇರುವಂತ ಮೂಳೆಗಿರುವಂತ ಶಕ್ತಿ ನಾರ್ಮಲ್ ವೆಯ್ಟ್ ಮಾತ್ರನೇ ತಡಿಬಹುದು. ಬಟ್ ಇಂಥ ಒಬೇಸಿಟಿ ಸಮಸ್ಯೆ ಬಂದಾಗ ಏನಾಗುತ್ತೆ ಅಂತಂದ್ರೆ ಮೂಳೆಗಳ ಸವಿತ, ಅಂದ್ರೆ ತುಂಬಾ ಬೇಗ ಮೂಳೆ ಅನ್ನೋದು ಸೌದೋಗ್ಬಿಟ್ಟು ನಮ್ಗೆ ಅರ್ಲಿ ಆಸ್ಟಿಯೋ ಆರ್ಥ್ರೈಟಿಸ್ ಕಂಡೀಷನ್ಸ್ ಕೂಡ ಬರಬಹುದು. ಸೊ ನಾ ಆಲ್ರೆಡಿ ಹೇಳ್ತಾ ಇದ್ವಿ, 60 ವಯಸ್ಸು 70 ವಯಸ್ಸಲ್ಲಿ ಬರುವಂತ ಆರ್ಥ್ರೈಟಿಸ್ ಅನ್ನೋದು ಸರ್ವಸಾಧಾರಣ, ಅದನ್ನು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ಕೋಬಹುದು. ಬಟ್ ಈಗಿನ ಕಾಲದಲ್ಲಿ ಒತ್ತಡ ಜೀವನ, ಇಲ್ಲ ಮಾನಸಿಕ ಒತ್ತಡ ಇರ್ಬೋದು, ಶಾರೀರಿಕ ಒತ್ತಡ ಇರ್ಬೋದು, ಅತಿಯಾಗಿ ಇರುವಂತ ಲೈಫ್ ಸ್ಟೈಲ್ ಇರ್ಬೋದು, ಆಹಾರ ಕ್ರಮ ಇರ್ಬೋದು, ಪೌಷ್ಟಿಕಾಂಶ ಕೊರತೆ ಇರ್ಬೋದು, ಇವೆಲ್ಲ ಕಾರಣಗಳಿಂದ ಏನಾಗ್ತಾ ಇದೆ ಅಂತಂದ್ರೆ ಆಸ್ಟಿಯೋ ಆರ್ಥ್ರೈಟಿಸ್ ತುಂಬಾ ಚಿಕ್ಕ ವಯಸ್ಸಲ್ಲಿ ಕೂಡ ಬರ್ತಾ ಇದೆ. ಅಂದ್ರೆ 25 ವರ್ಷ ಇಲ್ಲ 30 ವರ್ಷ. ಸೊ ಈ ಏಜ್ ಅಲ್ಲಿ ಕೂಡ ಸಮಸ್ಯೆ ನಾವು ತುಂಬಾ ಹೆಚ್ಚಾಗಿ ನೋಡ್ತಾ ಇದೀವಿ. ಸೊ ಆಲ್ರೆಡಿ ನಾನು ಲೇಡೀಸ್ ಅಲ್ಲಿ ಕೂಡ ಆರ್ಥ್ರೈಟಿಸ್ ಬರುತ್ತೆ ಅಂತ ಹೇಳಿದ್ದೆ. ಇದನ್ನ ನಾವು ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ಕೋಬಹುದು. ಈಗ ಹೇಗೆ ಗೊತ್ತಾಗುತ್ತೆ ನಮ್ಗೆ ವ್ಯತ್ಯಾಸ, ನಮ್ಗೆ ಆಸ್ಟಿಯೋ ಆರ್ಥ್ರೈಟಿಸ್ ಇಲ್ಲ ರುಮಟಾಯ್ಡ್ ಆರ್ಥ್ರೈಟಿಸ್ ಅನ್ನೋದು? ಮೇನ್ಲಿ ಆಸ್ಟಿಯೋ ಆರ್ಥ್ರೈಟಿಸ್ ಬಂದ್ಬಿಟ್ಟು ತೂಕ ತಡೆಯುವಂತ ಸಂಧಿಗಳಲ್ಲಿ ನಾವು ಹೆಚ್ಚಾಗಿ ನೋಡ್ತೀವಿ. ಅಂದ್ರೆ ನಮ್ಮ ತೂಕ ತಡೆಯುವಂತ ಜಾಯಿಂಟ್ಸ್ ಅಂತಂದ್ರೆ ಮಂಡಿ ಇರಬಹುದು, ಸೊಂಟ ಇರಬಹುದು, ಕತ್ತಿರಬಹುದು. ಸೊ ಈ ಜಾಯಿಂಟ್ಸ್ ಬಂದ್ಬಿಟ್ಟು ನಮ್ಮ ತೂಕನ ತಡಿತಾ ಇರುತ್ತೆ. ಸೊ ಅಂಥದ್ರಲ್ಲಿ ಹೆಚ್ಚಾಗಿ ಕೆಲಸ ಮಾಡಿದಾಗ, ಇಲ್ಲ ಕ್ಯಾಲ್ಸಿಯಂ, ವೈಟಮಿನ್ ಡಿ, ಪೌಷ್ಟಿಕಾಂಶ ಕೊರತೆ ಬಂದಾಗ ಈ ಸಂಧಿಗಳಲ್ಲಿ ಕಂಡುಬರುವಂತ ನೋವ್ನ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ಕೋಬಹುದು. ಬಟ್ ರುಮಟಾಯ್ಡ್ ಆರ್ಥ್ರೈಟಿಸ್ ಬಂದ್ಬಿಟ್ಟು ಇದು ವಯಸ್ಸು ರೀತ್ಯ ಅನ್ನೋದ್ಕಿಂತನೂ ಒಂದು ಅಂದ್ರೆ ನಿಮ್ಮ ದೇಹಕ್ಕೆ ಸಂಬಂಧಪಟ್ಟ ಕಾಯಿಲೆ ಅಂತಾನೆ ಹೇಳ್ಕೋಬಹುದು. ಅಂದ್ರೆ ನಿಮ್ಮ ರೋಗ ನಿರೋಧಕ ಶಕ್ತಿ ಬಂದ್ಬಿಟ್ಟು ಸಂಧಿನ ಕಂಟಿನ್ಯೂಸ್ ಆಗಿ ಡ್ಯಾಮೇಜ್ ಮಾಡ್ತಾ ಇರುತ್ತೆ. ಸೊ ಈ ಒಂದು ಜಾಯಿಂಟ್ ಡ್ಯಾಮೇಜ್ ಬಂದ್ಬಿಟ್ಟು ಯಾವುದೇ ಸಂಧಿಗಳಲ್ಲಿ ಕೂಡ ಕಂಡು ಬರಬಹುದು. ಅಂತಂದ್ರೆ ಈ ಚಿಕ್ಕ ಬೆರಳಲ್ಲಿ, ಅಂದ್ರೆ ಚಿಕ್ಕ ಸಂಧಿಗಳಲ್ಲಿ ಕಂಡು ಬರಬಹುದು, ಇಲ್ಲ ಕಾಲ್ ಬೆರಳಲ್ಲಿ ನಿಮ್ಗೆ ಕಂಡು ಬರ್ಬರೋದು. ಸೊ ಯೂಶುವಲ್ ಆಗಿ ಬೆಳಗ್ಗೆ ಜಾಮು ಎದ್ದೇಳುವಾಗ ತುಂಬಾ ಈ ಕೈ ಎಲ್ಲ ಬೆರಳೆಲ್ಲ ತುಂಬಾ ಟೈಟ್ ಆಗಿರುತ್ತೆ, ಊದ್ಕೊಂಡಂಗೆ ಇರುತ್ತೆ, ತುಂಬಾ ಬೇಗ ನಮ್ಗೆ ಮೂವ್ಮೆಂಟ್ ಅನ್ನೋದು ಮಾಡಕ್ ಬರೋದಿಲ್ಲ, ನೋವು ಕೂಡ ಕಂಡು ಬರ್ತಾ ಇರುತ್ತೆ. ಸ್ವಲ್ಪ ಬಿಸಿಲು ಬಂದ ಮೇಲೆ ಸ್ವಲ್ಪ ಬಾಡಿ ಅನ್ನೋದು ಸಪೋರ್ಟ್ ಮಾಡ್ತಾ ಇರುತ್ತೆ, ಸಂಧಿಗಳಲ್ಲಿ ಸ್ವಲ್ಪ ಸ್ಟ್ರೆಂತ್ ಬಂದಂಗೆ ಇರುತ್ತೆ. ಇಂಥ ಲಕ್ಷಣಗಳು ನಿಮ್ಗೆ ಏನಾದ್ರೂ ಕಂಡು ಬರ್ತಾ ಇದ್ರೆ ಇದನ್ನ ನಾವು ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ಕೋಬಹುದು. ಅಫ್ಕೋರ್ಸ್ ಇದು ಕಾಮನ್ ಆಗಿ ಲೇಡೀಸ್ ಅಲ್ಲಿ ನೋಡ್ತೀವಿ, ಹಾಗಂತ ಹೇಳಿ ಪುರುಷರಲ್ಲಿ ಬರಲ್ಲ ಅಂತ ಏನಿಲ್ಲ. ಡೆಫಿನೆಟ್ಲಿ ಕಾಯಿಲೆ ಅನ್ನೋದು ರುಮಟಾಯ್ಡ್ ಆರ್ಥ್ರೈಟಿಸ್ ಅಂದ್ರೆ ಪುರುಷರಲ್ಲಿ ಕೂಡ ಬರ್ತಾ ಇರುತ್ತೆ. ಸೊ ನಿಮ್ಮ ರೋಗ ನಿರೋಧಕ ಶಕ್ತಿಗೆ ಮೇನ್ ಪ್ರಾಬ್ಲಮ್ ಆಗಿರೋದ್ರಿಂದ ರುಮಟಾಯ್ಡ್ ಆರ್ಥ್ರೈಟಿಸ್ ಅನ್ನೋದು ನಾವು ನೋಡ್ತಾ ಇದೀವಿ. ಅದರ ಜೊತೆಗೆ ಪುರುಷರಲ್ಲಿ ತುಂಬಾ ಸರ್ವಸಾಧಾರಣವಾಗಿ ನೋಡುವಂತ ಆರ್ಥ್ರೈಟಿಸ್ ಗೌಟಿ ಆರ್ಥ್ರೈಟಿಸ್. ಅಂದ್ರೆ ನಿಮ್ಗೆ ಇರುವಂತ ಅಭ್ಯಾಸಗಳು, ಸೊ ಯಾಕಂದ್ರೆ ಹೆಚ್ಚಾಗಿ ನಾವು ಆಲ್ಕೋಹಾಲ್ ಸೇವನೆ ಆಗಿರ್ಬೋದು, ಇಲ್ಲ ಅಂತಂದ್ರೆ ನಾನ್ ವೆಜ್ ತುಂಬಾ ಹೆಚ್ಚಾಗಿ ತಗೊಳ್ಳೋರಾಗಿರ್ಬಹುದು, ಇದೊಂದು ಮೆಟಬಾಲಿಕ್ ಡಿಸಾರ್ಡರ್ ಅಂತ ಹೇಳ್ಕೋಬಹುದು. ಪ್ರೋಟೀನ್ ಅಂಶ ಇಲ್ಲ, ನಾವು ತಿಂತಾ ಇರುವಂತ ಆಹಾರದಲ್ಲಿ ಉತ್ಪತ್ತಿ ಆಗುವಂತ ಯೂರಿಕ್ ಆಸಿಡ್ ಯೂರಿನ್ ಇಂದ ಹೋಗ್ಬೇಕಾಗಿರುವಂತ ಅಂಶ. ಬಟ್ ಕೆಲವೊಂದು ಮೆಟಬಾಲಿಕ್ ಡಿಸಾರ್ಡರ್ ಇಂದ ಏನಾಗುತ್ತೆ, ಕಿಡ್ನಿ ಅನ್ನೋದು ಅದನ್ನ ಹೊರಗಡೆ ಕಳ್ಸಕ್ ಆಗೋದಿಲ್ಲ,
ಅದರಿಂದ ಏನಾಗುತ್ತೆ ಅಂದ್ರೆ ರಕ್ತದಲ್ಲಿ ಯೂರಿಕ್ ಆಸಿಡ್ ಅಂಶ ಅನ್ನೋದು ತುಂಬಾ ಹೆಚ್ಚಾಗಿ ಆ ಯೂರಿಕ್ ಆಸಿಡ್ ಸಂಧಿಗಳಲ್ಲಿ ಸೇರ್ಕೊಂಡು ನಿಮಗೆ ಒಂದು ಗಾಜು ಪೀಸಸ್ ತರ ಸಂಧಿನ ಜಾಯಿಂಟ್ ನ ಡ್ಯಾಮೇಜ್ ಮಾಡ್ತಾ ಇರುತ್ತೆ. ತುಂಬಾ ಕಾಮನ್ ಆಗಿ ನೋಡುವಂತ ಏರಿಯಾ ಬಂದ್ಬಿಟ್ಟು ಕಾಲ್ ಹೆಬ್ಬೆರಳಲ್ಲಿ ಯಾರಿಗಾದ್ರೂ ನೋವು ಕಂಡು ಬರ್ತಾ ಇದ್ರೆ ಯೂರಿಕ್ ಆಸಿಡ್ ಪರೀಕ್ಷೆ ಮಾಡಿಸಿದಾಗ ಡೆಫಿನೆಟ್ಲಿ ನಮಗೆ ಗೌಟಿ ಆರ್ಥ್ರೈಟಿಸ್ ಅನ್ನೋದು ಕೂಡ ನಾವು ಡಯಾಗ್ನೋಸ್ ಮಾಡಬಹುದು. ಈ ರೀತಿ ಹಲವಾರು ಆರ್ಥ್ರೈಟಿಸ್ಗಳು ವಯಸ್ಸು ವ್ಯತ್ಯಾಸ ಇಲ್ದ್ರೇನೆ ತುಂಬಾ ನಾವು ನೋಡ್ತಾ ಇದ್ದೀವಿ. ಏನೇ ಲಕ್ಷಣಗಳು ನಿಮಗೆ ಕಂಡು ಬರ್ತಾ ಇದ್ರು ಖಂಡಿತವಾಗ್ಲೂ ನೀವು ಅದನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಡೆಫಿನೆಟ್ಲಿ ನಮ್ಮ ಹೋಮಿಯೋಪತಿ ಶಾಖೆಗೆ ಭೇಟಿ ಆಗಿ ನೀವು ತೋರಿಸ್ಕೋಬಹುದು. ವೀಕ್ಷಕರೇ, ನೀವು ಈ ರೀತಿಯ ಸಂಧಿವಾತದ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನೇರವಾಗಿ ಕರೆ ಮಾಡಬಹುದು. ನಿಮ್ಮ ಸಮಸ್ಯೆಗಳನ್ನ ಡಾಕ್ಟರ್ ಮೂಲಕ ಹೇಳ್ಕೊಳ್ಳುವ ಮೂಲಕ ಚಿಕಿತ್ಸಾ ವಿಧಾನ, ಪರಿಹಾರ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಬಹುದಾಗಿದೆ. ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಸಂಧಿವಾತ ಅಂದ್ರೆ ಏನು, ಅದರಲ್ಲಿರುವಂತಹ ವಿಧಗಳು ಮತ್ತು ಲಕ್ಷಣಗಳ ಬಗ್ಗೆ. ಇದರಲ್ಲಿ ಮತ್ತೊಂದು ಪ್ರಮುಖ ಅಂಶ ಏನು ಅಂದ್ರೆ ಟ್ರೀಟ್ಮೆಂಟ್ ಹೇಗಿರುತ್ತೆ ಹೋಮಿಯೋಪತಿಯಲ್ಲಿ, ಆ ಬಗ್ಗೆ ಕೂಡ ಮಾತನಾಡೋಣ. ಅದಕ್ಕೂ ಮೊದಲು ಒಂದು ವೆಲ್ಕಮ್ ಬ್ಯಾಕ್. ವೀಕ್ಷಕರೇ, ನೀವು ಕೂಡ ಸಂಧಿವಾತದ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನೇರವಾಗಿ ಕರೆ ಮಾಡಬಹುದು, ವೈದ್ಯರ ಜೊತೆಗೆ ಮಾತನಾಡಬಹುದಾಗಿದೆ. ಡಾಕ್ಟರ್, ಆಗ್ಲೇ ಮಾತನಾಡ್ತಾ ಇದ್ವಿ ಸಂಧಿವಾತದ ಬಗ್ಗೆ. ನಾನು ಮೊದಲು ಇಂಟ್ರೊಡಕ್ಷನ್ ಕೊಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ, ಮೊದಲು 40+ ಏಜ್ ನಲ್ಲಿ ಕಾಣಿಸ್ಕೊಳ್ತಾ ಇತ್ತು, ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ. ಏನ್ ಕಾರಣ ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಅಂತ? ಈಗಿನ ಮಕ್ಕಳಲ್ಲಿ ಅಂತೂ ನಾವು ನೋಡಿದೀವಿ, ಇದನ್ನ ಎಲ್ರದ್ದು ತಂದೆ ತಾಯಿದು ಇದೇ ಕಾಮನ್ ಪ್ರಾಬ್ಲಮ್ ಆಗಿರುತ್ತೆ. ಏನಂತಂದ್ರೆ ಮಕ್ಕಳು ಸರಿಯಾಗಿ ಊಟ ಮಾಡಲ್ಲ. ಪ್ರತಿಯೊಂದು ತಂದೆ ತಾಯಿದು ಕಂಪ್ಲೇಂಟ್ ಏನಂತಂದ್ರೆ ತರಕಾರಿ ತಿನ್ನಲ್ಲ, ಏನಾದ್ರೂ ಅಡುಗೆ ಮಾಡಿದ್ರೆ ಎಲ್ಲ ತರಕಾರಿಗಳು ಪಕ್ಕ ಇಟ್ಬಿಟ್ಟು. ಆಮೇಲೆ ಅವ್ರು ಈಗಿನ ಕಾಲದಲ್ಲಿ ಇರುವಂತ ಒಂದು ಆಪ್ಷನ್ಸ್, ಹಲವಾರು ಆಪ್ಷನ್ಸ್ ಇದೆ. ವೆಸ್ಟರ್ನ್ ಫುಡ್ ಕಲ್ಚರ್ ಇರಬಹುದು, ಸೊ ಈ ತರ ನೂಡಲ್ಸ್, ಪಾಸ್ತಾ ಆಗಿರ್ಬೋದು, ಚೀಸ್ ಅಂಡ್ ಜಾಸ್ತಿ ಜಂಕ್ ಈಟಿಂಗ್ ಹ್ಯಾಬಿಟ್ಸ್ ಮಕ್ಕಳಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಪೌಷ್ಟಿಕ ಕೊರತೆ ಅನ್ನೋದು ತುಂಬಾ ಬರ್ತಾ ಇದೆ. ಸೊ ಅವರು ಒಬೆಸಿಟಿ ಅಂತೂ ಸಮಸ್ಯೆ ಅವ್ರಿಗೆ ಇದ್ದೇ ಇರುತ್ತೆ, ಅದರಿಂದ ಸಂಧಿವಾತ ಸಮಸ್ಯೆ ಬರಬಹುದು. ಅದ್ರ ಜೊತೆಗೆ ಇಂಥ ಡೆವಲಪ್ಮೆಂಟ್ ಇಶ್ಯೂಸ್ ಅಂದ್ರೆ ಮಕ್ಕಳು ಬೆಳೀತಾ ಇದ್ದಾಗ ಕಾಣುವಂತ ಒಂದು ನೋವುಗಳು ಸಹಜವಾಗಿ ಪೇರೆಂಟ್ಸ್ ಅವಾಯ್ಡ್ ಅಂದ್ರೆ ಅದು ನೆಗ್ಲೆಕ್ಟ್ ಆಗ್ತಾ ಇರುತ್ತೆ. ಅಂದ್ರೆ ಇವ್ರಿಗೂ ಕೂಡ ಸಂಧಿವಾತ ಬರಬಹುದಾ ಅನ್ನೋಂತ ಒಂದು ಕ್ವೆಶನ್ ಮಾರ್ಕ್ ಇರುತ್ತೆ. ಸೊ ಡೆಫಿನೆಟ್ಲಿ ಮಕ್ಕಳಲ್ಲಿ ಕೂಡ ಜುವೆನೈಲ್ ಆರ್ಥ್ರೈಟಿಸ್ ಅನ್ನೋದು ನೋಡ್ತಾ ಇದ್ದೀವಿ. ಸೊ ಥೈರಾಯ್ಡ್ ಅನ್ನುವಂಥ ಸಮಸ್ಯೆ ಇತ್ತೀಚೆಗೆ ನಾವು ತುಂಬಾ ಕೇಳ್ತಾ ಇದೀವಲ್ಲ, ಸೊ ಮಕ್ಕಳಲ್ಲಿ ಸಮೇತ ಏನಾದರೂ ಥೈರಾಯ್ಡ್ ಸಮಸ್ಯೆ ತುಂಬಾ ಚಿಕ್ಕ ವಯಸ್ಸಲ್ಲೇ ಬಂದಾಗ ಅದರದ್ದು ಪ್ರಭಾವ ಎಲ್ಲೋ ಒಂದ್ ಕಡೆ ಕ್ಯಾಲ್ಸಿಯಂ ಮೆಟಬಾಲಿಸಮ್ ಮೇಲೆ ಬೀಳ್ತಾ ಇರುತ್ತೆ. ಸೊ ಅದರದ್ದು ಪ್ರಭಾವ ಅಂದ್ರೆ ಅರ್ಲಿ ಥೈರಾಯ್ಡ್ ಪ್ರಾಬ್ಲಮ್ ಇಂದ ಕೂಡ ಮೂಳೆ ಅನ್ನೋದು ಸೌದೋಗಿ ಅವ್ರಿಗೆ ಜುವೆನೈಲ್ ಆರ್ಥ್ರೈಟಿಸ್ಗೂ ದಾರಿ ಆಗುವಂತ ಸಾಧ್ಯತೆಗಳಿದೆ. ಸೊ ಮಕ್ಕಳಲ್ಲಿ ಮೇನ್ ವೆಯ್ಟ್ ಮ್ಯಾನೇಜ್ಮೆಂಟ್ ತುಂಬಾ ಮುಖ್ಯ ಅಂತಾನೆ ಹೇಳ್ಕೋಬಹುದು. ಓಕೆ ಮೇಡಮ್, ಕಾಲರ್ ರೆಡಿ ಇದ್ದಾರೆ. ಬೆಂಗಳೂರಿನಿಂದ ರಾಮಾಂಜನೇಯ ಅಂತ ಹೇಳಿ ಕರೆ ಮಾಡಿದ್ದಾರೆ. ರಾಮಾಂಜನೇಯ ಅವರೇ, ನಮಸ್ತೆ. ನಮಸ್ತೆ ಸರ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಓಕೆ ಸರ್. ಹಲೋ 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 ಮೇಡಮ್ ಅವರೇ. ಹಲೋ, ಹೇಳಿ ಸರ್, ಏನ್ ಸಮಸ್ಯೆ ಇದೆ ತಮ್ಗೆ? ಸರ್ ಮೇಡಮ್ ಅವರೇ, ನನಗೆ ಈ ಪತ್ತು ಏಪ್ರಿಲ್ ಹಿಂದೆಗಡೆ ನನಗೆ ಜಾಯಿಂಟ್ ಅಲ್ಲಿ ನನಗೆ ನೋವು ಕಾಣಿಸ್ಕೊಂತು. ಇಲ್ಲಿಗೆ ಸುಮಾರು ಒಂದು 5 ವರ್ಷದಲ್ಲಿ ಕಾಣಿಸ್ಕೊಂಡಿತ್ತು. ಓಕೆ. ಒಂದ್ಸಾರಿ ವರ್ಷಕ್ಕೊಂದ್ಸಾರಿ ಕಾಣಿಸ್ಕೊಂತು, ಆಮೇಲೆ 6 ತಿಂಗಳು ಒಂದ್ಸಾರಿ ಕಾಣಿಸ್ಕೊಂತು ನೋವು, ಆಮೇಲೆ ಒಂದು 3 ತಿಂಗಳು ಒಂದ್ಸಾರಿ ಕಾಣಿಸ್ಕೊಂತು. ಆಮೇಲೆ ಇತ್ತೀಚೆಗೆ 4 ತಿಂಗಳಿಂದ ವಾರದಿಂದ ಕಂಟಿನ್ಯೂ ಆಗಿ ಒಂದು 4 ತಿಂಗಳಿಂದ ನಾನು ಟ್ರೀಟ್ಮೆಂಟ್ ತಗೊಂತಾ ಇದ್ದೀನಿ ಮೇಡಮ್ ಅವರೇ. ಇಲ್ಲಿ ತುಮಕೂರು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ. ಅದು ನೋವು ಹೋಗ್ತಾ ಇಲ್ಲ ಮೇಡಮ್. ಊಟ ಮಾತ್ರ ಈಗ ಇಮ್ಡಿ, ಅದೇ ಹೆಬ್ಬೆರಳು ಇಮ್ಡಿ ಅಲ್ಲಿ ಇದಿತ್ತಲ್ಲ ಜಾಯಿಂಟ್, ಅಲ್ಲಿಂದ ಅದು ಸ್ವಲ್ಪ ನೋವು ಕಮ್ಮಿ ಆಗ್ಬಿಟ್ಟು ಈಗ ಹಿಂದೆಗಡೆ ಪಾದ ಇದೆಯಲ್ಲ, ಅಲ್ಲಿ ಜಾಯಿಂಟ್ ಇದೆಯಲ್ಲ, ಹೌದೌದು, ಆ ಜಾಯಿಂಟ್ ಹತ್ರ ನೋವು ಕಾಣಿಸ್ಕೊಂಡು ಈ ಊತ ಬಂದ್ಬಿಟ್ಟಿದೆ ಮೇಡಮ್ ಅವರೇ. ಓಕೆ. ತಮ್ಮ ವಯಸ್ಸು ಎಷ್ಟಂತ ಹೇಳ್ತೀರಾ, ಮತ್ತೆ ಏನ್ ಕೆಲಸ ಮಾಡ್ತೀರಾ? ಆಗಿದೆ ಮೇಡಮ್ ಅವರೇ. ಏನ್ ಸರ್? 50 ವರ್ಷ ಆಗಿದೆ. 50 ವರ್ಷ. ಮಾಂಸ ಏನಾದ್ರು ಜಾಸ್ತಿ ತಿಂತೀರಾ ನೀವು? ಮೇಡಮ್ ಫಸ್ಟ್ ಟೈಮ್ ತಿಂತಾ ಇದ್ದಿ, ಈಗ ಡಾಕ್ಟರ್ ಸಲಹೆ ಕೇಳಿ ನಾನು ಮಟನ್ 2 ತಿಂಗಳಿಂದ ತಿಂತಾ ಇಲ್ಲ, ತರಕಾರಿ ಸೊಪ್ಪು ತಿಂತಾ ಇದ್ದೀನಿ. ನಾರ್ಮಲ್ ಆಗಿ ನಾವು ಹೇಳ್ತಾ ಇರ್ತೀವಲ್ಲ, ಕಾಯಿಲೆ ಅನ್ನೋದು ನೀವ್ ಹೇಳ್ದಂಗೆ ವರ್ಷಕ್ಕೆ ಒಂದ್ಸತಿ ಕೊಡುವಂತ ನೋವು. ಯಾಕಂದ್ರೆ ಸಹಜವಾಗಿ ಮೂಳೆಗೆ ಸಂಬಂಧಪಟ್ಟ ನೋವು ಚಳಿಗಾಲದಲ್ಲಿ ಜಾಸ್ತಿ ಆಗುತ್ತೆ. ಸೊ ವರ್ಷಕ್ಕೆ ಒಂದ್ಸತಿ ಕಾಣಿಸ್ಕೊಳ್ಳುವಂತ ಒಂದು ಕಾಯಿಲೆ ಇಲ್ಲ ನೋವುಗಳು ಏನಾಗುತ್ತೆ ಅಂದ್ರೆ ಬರ್ತಾ ಬರ್ತಾ ಅತಿ ಆಗ್ಬಿಟ್ಟು ನಮ್ಗೆ ದಿನ ಕಾಡುವಂತ ಪರಿಸ್ಥಿತಿನೂ ಬರುತ್ತೆ. ಅದೇ ನಿಮ್ ವಿಷಯದಲ್ಲಿ ಆಗಿದೆ. ನಾನು ಆಲ್ರೆಡಿ ಹೇಳ್ತಾ ಇದ್ದೆ ಅಲ್ಲ, ಯೂರಿಕ್ ಆಸಿಡ್ ಅನ್ನೋದು ಜಾಸ್ತಿ ಆಗೋದ್ರಿಂದಾನೇ ಈ ತರ ಸಂಧಿವಾತ ಅನ್ನೋದು ಬರ್ತಾ ಇರುತ್ತೆ. ಸೊ ನಿಮ್ ಏಜ್ ನನ್ನ ಪ್ರಕಾರ ಯೂರಿಕ್ ಆಸಿಡ್ ತುಂಬಾ ಜಾಸ್ತಿ ಇದೆ, ಇದನ್ನ ನಾವು ಗೌಟಿ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಎಲ್ರು ಏನ್ ಮಾಡ್ತಾರೆ ಅಂತಂದ್ರೆ ಯೂರಿಕ್ ಆಸಿಡ್ ಕಡಿಮೆ ಆದ್ರೆ ಸಾಕು ಅಂತ ಹೇಳಿ ಚಿಕಿತ್ಸೆನ ಪಡಿಸ್ಕೋತಾ ಇರ್ತಾರೆ. ಸೊ ನಾವು ಒಂದ್ ತಿಳ್ಕೊಬೇಕು, ಯೂಶುವಲ್ ಆಗಿ ಯೂರಿಕ್ ಆಸಿಡ್ ಅನ್ನೋದು ನಾನ್ ವೆಜ್ ತಿನ್ನೋರು ತುಂಬಾ ಜನ ಇರ್ತಾರೆ, ಬಟ್ ಎಲ್ರಿಗೂ ಯೂರಿಕ್ ಆಸಿಡ್ ಹೆಚ್ಚು ಆಗೋದಿಲ್ಲ. ಕೆಲವೊಬ್ಬರಲ್ಲಿ ಮಾತ್ರನೇ ಈ ಮೆಟಬಾಲಿಕ್ ಡಿಸಾರ್ಡರ್ ಆದಾಗ ಮಾತ್ರ ಯೂರಿಕ್ ಆಸಿಡ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ನಿಮಗೆ ಗೌಟಿ ಆರ್ಥ್ರೈಟಿಸ್ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ನೀವೇನ್ ಮಾಡಿ ಅಂತಂದ್ರೆ ಹತ್ತದಲ್ಲಿರುವಂತ ನಮ್ಮ ಹೋಮಿಯೋಪತಿ ಶಾಖೆಗೆ ಒಂದ್ಸತಿ
ಹೋಗಿ ಭೇಟಿ ಆಗಿ ಏನೆಲ್ಲ ರಿಪೋರ್ಟ್ಸ್ ಮಾಡಿಸಿದಿರಲ್ಲ ಅದು ಕೂಡ ತಗೊಂಡು ಹೋಗಿ ಸ್ವಲ್ಪ ದಿವಸ ಸಮಯ ಅಂದ್ರೆ ಟ್ರೀಟ್ಮೆಂಟ್ ಅನ್ನೋದು ಬೇಕಾಗಿರುತ್ತೆ. ಅದ್ರ ಪ್ರಕಾರ ನಾವೇನ್ ಮಾಡ್ಬೋದು, ಆಲ್ರೆಡಿ ಸಂಧಿಗಳಲ್ಲಿ ಆಗಿರುವಂತ ಡ್ಯಾಮೇಜ್ ನಾವು ರಿಪೇರ್ ಮಾಡುವಂತ ಸಾಧ್ಯತೆ ಇರುತ್ತೆ. ಹೋಗಿ ಒಂದ್ಸತಿ ಭೇಟಿಯಾಗಿ ಖಂಡಿತ ನಿಮ್ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ರಾಮಾಂಜನೇಯ ಅವರೇ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಅರಸೀಕೆರೆಯಿಂದ ಅಂಬರೀಶ್ ಅಂತೇಳಿ ಕರೆ ಮಾಡಿದ್ದಾರೆ. ಅಂಬರೀಶ್ ಅವರೇ ನಮಸ್ತೆ. ನಮಸ್ತೆ ಸರ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಹಲೋ, ಹೇಳಿ ಸರ್, ಏನ್ ಸಮಸ್ಯೆ ಇದೆ? ನಮಗೆ ಏನು ಫಸ್ಟ್ ಇಂದ ಏನ್ ತೊಂದರೆ ಇರ್ಲಿಲ್ಲ ಮೇಡಮ್ ಅವರೇ. ಒಂದ್ ಮಂತ್ ಇಂದ ಒಂದು ಬಲ್ಗೈ ನೋವು ಬರ್ತಿತ್ತು. ಓಕೆ. ಅದೇ ಮಣ್ಕೈ ಹತ್ರ. ಈಗ ಮತ್ತೆ ಲೆಫ್ಟ್ ಅದೇ ತರ ಬರ್ತಾ ಇದೆ. ಫಸ್ಟ್ ರೈಟ್ ಅಲ್ಲಿ ಬರ್ತಾ ಇದೆ, ಈಗ ಲೆಫ್ಟ್ ಅಲ್ಲೂ ಬರ್ತಾ ಇದೆ. ಅದಕ್ಕೆ ಏನು ವಿಚಾರಿಸೋಣ ಅಂತ ಹೇಳಿ. ತಮ್ದು ವಯಸ್ಸು ಏನು? ಟ್ರೀಟ್ಮೆಂಟ್ ತಗೊಂಡಿಲ್ಲ ನಾವು ಇದುವರೆಗೂ. ಪರವಾಗಿಲ್ಲ ಸರ್, ಸಮಸ್ಯೆ ಯಾವಾಗ್ಲೂ ಹೀಗೆ ಎಲ್ಲ ಶುರು ಆಗೋದು, ಅದಾದ್ಮೇಲೆ ಜಾಸ್ತಿ ಆಗ್ತಾ ಇರುತ್ತೆ. ತಮ್ಮ ವಯಸ್ಸು ಎಷ್ಟು ಅಂತ ಹೇಳ್ತೀರಾ? 40 ವರ್ಷ ಮೇಡಮ್. ಏನ್ ಕೆಲಸ ಮಾಡ್ತೀರಾ ತಾವು? ನಾವು ರೈತರು ಮೇಡಮ್. ಓಕೆ, ಬೇರೆ ಏನಾದ್ರೂ ಕಾಯಿಲೆಗಳಿದೆನಾ? BP, ಶುಗರ್ ಅಂತದ್ದು? ಇಲ್ಲ ಅವೆಲ್ಲ ಏನಿಲ್ಲ ಮೇಡಮ್ ಅವರೇ. ಓಕೆ, ಸೊ ನೀವು ಮೊಣಕೈ ಅಂತ ಹೇಳಿದ್ರಲ್ಲ, ಇದನ್ನ ಸಹಜವಾಗಿ ನಾವು ಹೇಳೋ ಅಂಥದ್ದು ಟೆನ್ನಿಸ್ ಎಲ್ಬೋ ಅಂತ ಹೇಳ್ತೀವಿ. ಯಾಕಂತಂದ್ರೆ ಅತಿಯಾಗಿ ಕೆಲಸ ಮಾಡೋರಲ್ಲಿ ಏನಾಗುತ್ತೆ, ಅದಕ್ಕೆ ತಕ್ಕಂಗೆ ನಮ್ಗೆ ದೇಹದಲ್ಲಿ ಪೌಷ್ಟಿಕಾಂಶ ಇಲ್ಲ ಅಂತಂದ್ರೆ ಮೂಳೆ ಅನ್ನೋದು ಸವಿತಾ ಆಗ್ತಾ ಇರುತ್ತೆ. ಸೊ ನನ್ನ ಪ್ರಕಾರ ಆತರ ಟೆನ್ನಿಸ್ ಎಲ್ಬೋ ಅಂತ ಸಮಸ್ಯೆ ಇರಬಹುದು. ಬಟ್ ಅಫ್ಕೋರ್ಸ್ ಬರೀ ನೋವಿಗೆ ಮಾತ್ರ ನೀವು ಖಂಡಿತ ಚಿಕಿತ್ಸೆ ತಗೊಳಕ್ ಹೋಗ್ಬೇಡಿ. 40 ವರ್ಷ ಅಂದ್ರೆ ಅಫ್ಕೋರ್ಸ್ ತುಂಬಾ ಚಿಕ್ಕ ವಯಸ್ಸಲ್ಲ. ಸೊ ಅಂಥದ್ರಲ್ಲಿ ನಿಮ್ಮ ಬಾಡಿದಲ್ಲಿ ರಿಪೇರ್ ಮಾಡುವಂತ ಶಕ್ತಿ ಅನ್ನೋದು ಇರುತ್ತೆ. ಸೊ ಖಂಡಿತ ಆ ಒಂದು ಶಕ್ತಿನ ನೀವು ಉಪಯೋಗಿಸ್ಕೋಬೇಕಾಗಿರುತ್ತೆ. ಅದನ್ನ ನಿಮ್ಗೆ ನಮ್ಮ ಹೋಮಿಯೋಪತಿನಲ್ಲಿ ಕೊಡುವಂತ ಚಿಕಿತ್ಸೆಯಿಂದ ಅದು ಖಂಡಿತ ಸಾಧ್ಯವಾಗುತ್ತೆ. ಸೊ ನೀವೇನ್ ಮಾಡಿ ಅಂದ್ರೆ ಒಂದ್ಸತಿ ನಮ್ಮ ಹೋಮಿಯೋಪತಿಗೆ ಬಂದು ಭೇಟಿ ಆಗಿ ಅದನ್ನ ಡಾಕ್ಟರ್ ಎಕ್ಸಾಮಿನ್ ಮಾಡ್ತಾರೆ. ಎಲ್ಲಿ ಪೇನ್ ಇದೆ ಅಂಡ್ ಎಷ್ಟು ಮಟ್ಟಿಗೆ ಪೇನ್ ಇದೆ ಅನ್ನೋದು, ಎಷ್ಟು ದಿವಸ ಚಿಕಿತ್ಸೆ ತಗೋಬೇಕಂತ ಡಾಕ್ಟರ್ ಹೇಳ್ತಾರೆ. ಖಂಡಿತವಾಗ್ಲೂ ನಿಮ್ಗೆ ಪರಿಹಾರ ಅನ್ನೋದು ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಅಂಬರೀಶ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಮೇಡಮ್, ಬಹಳಷ್ಟು ಜನರಲ್ಲೂ ಕೂಡ ದೊಡ್ಡ ಮಟ್ಟದ ಪ್ರಶ್ನೆ ಕಾಡ್ತಾ ಇರುವಂತಹದ್ದು ಹೋಮಿಯೋಪತಿಯಲ್ಲಿ ಟ್ರೀಟ್ಮೆಂಟ್ ಹೇಗಿರುತ್ತೆ ಅಂತ. ಹೇಗಿರುತ್ತೆ ಮೇಡಮ್ ಟ್ರೀಟ್ಮೆಂಟ್? ಮೇನ್ಲಿ ಏನಂತಂದ್ರೆ, ಇಂಥ ಸಂಧಿವಾತ ಸಮಸ್ಯೆ ಇದ್ದಾಗ ಫಸ್ಟ್ ತಕ್ಷಣಕ್ಕೆ ಅವ್ರಿಗೆ ಕಡಿಮೆ ಆಗ್ಬೇಕು ಅಂತ ಹೇಳಿ ನೋವಿನ ಮಾತ್ರೆ ಆಗಿರ್ಬೋದು, ಇಲ್ಲ ತಾನಾಗೆ ಇಂಥ ನೋವಿನ ಮಾತ್ರೆ ತಗೊಂಡು ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಆಲ್ರೆಡಿ ಒಬ್ರು ಕಾಲರ್ ಹತ್ರ ನಾವು ಮಾತಾಡ್ತಾ ಇದ್ದಿದ್ದು, ವರ್ಷದಲ್ಲಿ ಒಂದ್ಸತಿ ಬರ್ತಾ ಇತ್ತು, ಈಗ ದಿನ ಕಾಡ್ತಾ ಇದೆ. ಆಲ್ಮೋಸ್ಟ್ 4 ವರ್ಷ ಅವ್ರಿಗೆ ಆಲ್ರೆಡಿ ಪ್ರಾಬ್ಲಮ್ ಶುರು ಆಗಿದೆ. ಏನೇ ಸಮಸ್ಯೆ ಆಗಿರ್ಲಿ, ಅದು ಫಸ್ಟ್ ನಮ್ಗೆ ಕಡಿಮೆ ಪ್ರಮಾಣದಿಂದಾನೇ ಶುರು ಆಗ್ತಾ ಇರುತ್ತೆ, ಅದ ನಂತರನೇ ಅದು ಕಾಂಪ್ಲಿಕೇಟ್ ಆಗ್ತಾ ಇರುತ್ತೆ. ಸೊ ಮೇನ್ ಎಲ್ರಿಗೂ ಕೂಡ ಕಾರಣ ಒಂದೇ ಇರೋದಿಲ್ಲ. ಬಟ್ ಪರಿಹಾರ ಏನಂತಂದ್ರೆ, ಎಲ್ರು ಪಡ್ಕೊಳ್ಳೋದು ನೋವು ಕಡಿಮೆ ಮಾಡುವಂತ ಚಿಕಿತ್ಸೆ. ಅಂದ್ರೆ ನೋವಿನ ಮಾತ್ರೆ ತಗೊಂಡ್ರೆ ನನ್ ಕಡಿಮೆ ಆಗಿದೆ ಅಂತ ಅನ್ಕೋತಾ ಇರ್ತಾರೆ. ಬಟ್ ಒಳಗಡೆ ಯಾವ ಕಾರಣದಿಂದ ಅವ್ರಿಗೆ ಸಂಧಿವಾತ ಅನ್ನೋದು ಬಂದಿರುತ್ತೆ, ಆ ಸಂಧಿವಾತ ಅವ್ರಿಗೆ ಇನ್ನೂ ಜಾಸ್ತಿ ಆಗಿ ಕಾಂಪ್ಲಿಕೇಟ್ ಆಗ್ತಾ ಇರುತ್ತೆ. ಟೋಟಲ್ ಆಗಿ ಅಂದ್ರೆ ಮಲ್ಕೊಂಡು ಅವ್ರಿಗೆ ಈವನ್ ನಡಿಲಿಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿಗೂ ಕೂಡ ಕೆಲವೊಂದು ಕಾಯಿಲೆಗಳು ಕರ್ಕೊಂಡು ಬರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ರೋಮಟೈಡ್ ಆರ್ಥ್ರೈಟಿಸ್. ಸೊ ಅಂಥದ್ರಲ್ಲಿ ನಮ್ಮ ಹೋಮಿಯೋಪತಿನಲ್ಲಿ ನಾವು ಕೊಡೋಂಥ ಸ್ಪೆಷಲೈಸ್ಡ್ ಟ್ರೀಟ್ಮೆಂಟ್ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅನ್ನೋದು ಇರುತ್ತೆ. ಸೊ ಅವರಲ್ಲಿ ಬಂದಿರೋದಕ್ಕೆ ಪ್ರತ್ಯೇಕವಾಗಿ ಏನ್ ಕಾರಣ ಅನ್ನೋದು ನಾವು ತಿಳ್ಕೊಬೇಕು. ಯಾಕಂದ್ರೆ ನೋವು ಅನ್ನೋದು ಒಂದಿದ್ರು ಒಬ್ಬೊಬ್ಬರಲ್ಲಿ ಒಂದೊಂದು ಕಾರಣ. ಅದೇ ಪ್ರಕಾರನು ಒಂದೇ ಚಿಕಿತ್ಸೆ ಅನ್ನೋದು ಇದ್ರೆ ಪರಿಹಾರ ಕೂಡ ಇರೋದಿಲ್ಲ. ಅವ್ರಿಗೆ ಪ್ರತ್ಯೇಕವಾಗಂತ ಕೊಡುವಂತ ಚಿಕಿತ್ಸೆ ಇದ್ದಾಗ ಸೊ ಏನಾಗುತ್ತೆ ಅಂದ್ರೆ ಅವ್ರಿಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ. ಒಂದ್ ಕಡೆ ಚಿಕಿತ್ಸೆಗೆ ಹೋದಾಗ ಬರೀ ಅವ್ರದ್ದು ಸಮಸ್ಯೆ ತಾತ್ಕಾಲಿಕವಾಗಿ ಕಡಿಮೆ ಆಗ್ಬೇಕಾಗಿರುವಂತ ಆಸೆ ಅವ್ರಿಗಿರಲ್ಲ. ಪರ್ಮನೆಂಟ್ ಆಗಿ ಅಂದ್ರೆ ಒಂದು ಶಾಶ್ವತ ಪರಿಹಾರ ಸಿಗ್ಬೇಕಂತಾನೆ ಅವ್ರಿಗೆ ಆಸೆ ಇರುತ್ತೆ. ಮತ್ತೆ ಬರಬಾರ್ದು. ಯಾಕಂತಂದ್ರೆ ತಾತ್ಕಾಲಿಕವಾಗಿ ಸ್ವಲ್ಪ ಕಡಿಮೆ ಆದ್ರೂ ಕೂಡ ಪುನಃ ರಿಪೀಟ್ ಆಗ್ತಾ ಇದ್ದಾಗ್ಲೇನೆ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅಂಥದ್ರಲ್ಲಿ ನಮ್ಮ ಹೋಮಿಯೋಪತಿನಲ್ಲಿ ನಾವು ಕೊಡೋ ಅಂತ ಒಂದು ಸ್ಪೆಷಲೈಸ್ಡ್ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅವ್ರಿಗಂತಾನೆ ಪ್ರತ್ಯೇಕವಾಗಿ ಚಿಕಿತ್ಸೆ ಇರುತ್ತೆ. ಯಾವುದೇ ಸ್ಟೇಜ್ ಆಗಿರಬಹುದು, ಯಾವುದೇ ಚಿಕಿತ್ಸೆ ನೀವು ಪಡ್ಕೊಂಡಿರಬಹುದು. ಯಾಕಂದ್ರೆ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ನಾವು ಇಷ್ಟು ಟ್ರೀಟ್ಮೆಂಟ್ ತಗೊಂಡಿದೀವಲ್ಲ, ಇಷ್ಟು ವರ್ಷದ ನಂತರ ಕೂಡ ಹೋಮಿಯೋಪತಿ ಪಡ್ಕೋಬಹುದಾ? ಖಂಡಿತವಾಗ್ಲು. ಯಾಕಂತಂದ್ರೆ ಹೋಮಿಯೋಪತಿ ಅನ್ನೋದು ಗಿಡ ಮೂಲಿಕದಿಂದ ತಯಾರು ಮಾಡಿರುವಂತ ಔಷಧಿ ಇದೆ. ಯಾವುದೇ ಪ್ರಕಾರ ನಿಮ್ಗೆ ಅಡ್ಡ ಪರಿಣಾಮ ಅನ್ನೋದು ಇರೋದಿಲ್ಲ. ನಿಮ್ಮ ಸಮಸ್ಯೆ ಯಾವ ಹಂತದ್ರಲ್ಲಿದೆ, ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ಕಾರಣ ಕೂಡ ನಿಮ್ಗೆ ಅಡ್ವೈಸ್ ಮಾಡ್ತೀವಿ. ಜೊತೆಗೆ ಸ್ವಲ್ಪ ದಿವಸ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಬರೀ ನೋವು ಮಾತ್ರನೇ ಅಲ್ಲ, ನೋವಿಗೆ ಕಾರಣ ಆಗಿರುವಂತ ಕಾಯಿಲೆ ಏನಿದೆ ಅದಕ್ಕೂ ಕೂಡ ನೀವು ಶಾಶ್ವತ ಪರಿಹಾರ ಅನ್ನೋದು ನಮ್ಮ ಹೋಮಿಯೋಪತಿನಲ್ಲಿ ಪಡ್ಕೋಬಹುದು. ಬಹಳಷ್ಟು ಮಹಿಳೆಯರೇ ಈ ರೀತಿಯ ಕಾಯಿಲೆಗೆ ತುತ್ತಾಗ್ತಾ ಇರ್ತಾರೆ, ಆರ್ಥರೈಟಿಸ್ಗೆ. ಅದಕ್ಕೆ ಕಾರಣ ಏನು ಅಂತ? ಮೇನ್ಲಿ ಲೇಡೀಸ್ ವಿಷಯಕ್ಕೆ ಬಂದಾಗ ಮಂತ್ಲಿ ಸಮಸ್ಯೆ ಅನ್ನೋದು ಇರುತ್ತೆ, ನಮಗೆ ಗೊತ್ತಿದೆ. ಸೊ ಮೆನ್ಸ್ಟ್ರುವಲ್ ಡಿಸಾರ್ಡರ್ ಅನ್ನೋದಕ್ಕಿಂತ ಮಂತ್ಲಿ ಅವ್ರಿಗೆ ಹಾರ್ಮೋನಲ್ ಚೇಂಜಸ್ ಅನ್ನೋದು ನಡೀತಾ ಇರುತ್ತೆ. ಸೊ ಒಂದೊಂದ್ಸತಿ ಲೇಡೀಸ್ ವಿಷಯಕ್ಕೆ ಒಂದು 4 ಸ್ಟೇಜಸ್ ಅಲ್ಲಿ ಹಾರ್ಮೋನ್ಸ್ ಅನ್ನೋದು ವ್ಯತ್ಯಾಸ ಆಗ್ತಿರುತ್ತೆ.
ಸೊ ಮೊದಲನೇದಾಗಿ ಅವ್ರಿಗೆ ಮೆಚ್ಯೂರ್ ಆದಾಗ, ಆಮೇಲೆ ಡೆಲಿವರಿ ಮುಟ್ ನಿಂತಾಗ, ಸೊ ಇಂಥ ಹಾರ್ಮೋನಲ್ ಚೇಂಜಸ್ ಇಂದಾನೆ ನಾವು ಹೆಚ್ಚಾಗಿ ಲೇಡೀಸ್ ಅಲ್ಲಿ ಈ ಆರ್ಥರೈಟಿಸ್ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಮೇಡಮ್. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಯೂಸ್ಫುಲ್ ಮಾಹಿತಿಯನ್ನ ಶೇರ್ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು. ವೀಕ್ಷಕರೇ, ನೀವು ಕೂಡ ಈ ಸಂಧಿವಾತ ಅಥವಾ ಆರ್ಥರೈಟಿಸ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನೇರವಾಗಿ ಡಾಕ್ಟರ್ ಅನ್ನ ಭೇಟಿ ಆಗ್ಬೋದು. ಡಾಕ್ಟರ್ ವಿಂಧು ಹೋಮಿಯೋಪತಿ ವೈದ್ಯರು. ನಮ್ಮ ಹೋಮಿಯೋಪತಿ ಬೆಂಗಳೂರು, ಮಲ್ಲೇಶ್ವರಂ, ಜಯನಗರ, ಹುಬ್ಬಳ್ಳಿ, ಮೈಸೂರು, ಹಾಸನ, ದಾವಣಗೆರೆ, ಕಲಬುರಗಿ, ಶಿವಮೊಗ್ಗ, ಹೊಸಪೇಟೆಯಲ್ಲಿ ಇವರ ಶಾಖೆಗಳಿದೆ. ನೇರವಾಗಿ ಭೇಟಿ ಕೊಡ್ಬೋದು. ನಮ್ಮ ಹೋಮಿಯೋಪತಿ ಬೆಂಗಳೂರಿನ ಬಹುತೇಕ ಕಡೆಗಳಲ್ಲೂ ಕೂಡ ಇವರ ಸಬ್ ಬ್ರಾಂಚಸ್ಗಳಿದೆ. ದೂರವಾಣಿ ಸಂಪರ್ಕದ ಮೂಲಕವೂ ಕೂಡ ಇವರನ್ನ ಕಾಂಟ್ಯಾಕ್ಟ್ ಮಾಡಬಹುದು. 9620240240 ಈ ನಂಬರ್ ಮೂಲಕ ಡಾಕ್ಟರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಸಂಧಿವಾತದ ಸಮಸ್ಯೆಗೆ ಚಿಕಿತ್ಸೆಯನ್ನು ಪಡೆಯಬಹುದಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.